ಒಂದು ಕಡೆ ನೇಮಕಾತಿಯನ್ನ ಮಾಡಲೇಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನ ಹಾಕುವಂತ ಕೆಲಸ ಆಗ್ತಾ ಇದೆ. ಸೊ ಅದ್ರ ಜೊತೆ KPSC ಒಂದು ಕಳೆದ ಬಾರಿ ಆದಂತ ನೇಮಕಾತಿಗಳು ಯಾವ್ದಾವ್ದು ಅಂತಂದ್ರೆ PDO ಮತ್ತು CTI ಅಂಡ್ KS. ಸೊ ವಿಶೇಷವಾಗಿ ಇದರಲ್ಲಿ PDO ಮತ್ತು KS ಗೆ ಸಂಬಂಧಪಟ್ಟಾಗೆ ತುಂಬಾ ಅತಿ ಪ್ರಮುಖವಾದಂತ ಸಾಕ್ಷಿಗಳೆಲ್ಲವೂ ಕೂಡ ಇದ್ರು ಅಂಡ್ ಈ ಬಗ್ಗೆ ಆಲ್ರೆಡಿ ದೂರನ್ನ ಸಲ್ಲಿಸಿದ್ರು ಕೂಡ ಯಾವುದೋ ವಿಷಯವನ್ನ ಕೂಡ ಸೀರಿಯಸ್ ಆಗಿ KPSC ತೆಗೆದುಕೊಳ್ತಿಲ್ಲ. ಕಾರಣ ಇಷ್ಟೇ, ಸರ್ಕಾರದ ದೊಡ್ಡ ಮಟ್ಟದ ಒಂದು ಹಸ್ತಕ್ಷೇಪ ಈ ಒಂದು ನೇಮಕಾತಿಯಲ್ಲಿ ಇದೆ. ಅಂಡ್ KS 384 ಅಲ್ಲಿ ಮೋರ್ ದೆನ್ ನಮಗೆ ಸಿಕ್ಕಿರುವಂತ ಎವಿಡೆನ್ಸ್ ಅಲ್ಲಿ 78 ಜನ ಅಭ್ಯರ್ಥಿಗಳು ಯಾರ್ಯಾರು ಈ ಹಣ ಕೊಟ್ಟು ಪ್ರಭಾವವನ್ನು ಬಳಸಿ ಆಯ್ಕೆ ಆಗೋದಕ್ಕೆ ಹೊರಟಿದ್ದಾರೆ. ಮೋರ್ ದೆನ್ 78 ಜನ ಕ್ಯಾಂಡಿಡೇಟ್ಗಳ ಒಂದು ರಿಜಿಸ್ಟರ್ ನಂಬರ್ ಅನ್ನ ಕೂಡ ಸಾಕ್ಷಿ ಸಮೇತ ದೂರನ್ನ ಸಲ್ಲಿಸಿದೀವಿ. ಅದಕ್ಕೂ ಕೂಡ ಯಾವುದೇ ರೆಸ್ಪಾನ್ಸ್ ಅನ್ನ ಕೊಡದೆ ಇಂಟರ್ವ್ಯೂ ಅನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಈ ಒಂದು ಸತ್ಯದ ಹೋರಾಟದಲ್ಲಿ ಸದ್ಯಕ್ಕೆ ನಾವು ಏಕಾಂಗಿ ಆಗಿರ್ಬೋದು ಅಂಡ್ ಈ ಹೋರಾಟವನ್ನ ಹಲವಾರು ಜನ ನಂಬದೇ ಇರ್ಬೋದು. ಬಟ್ ಅಲ್ಟಿಮೇಟ್ಲಿ ಒಂದು ದಿನ ಸತ್ಯಕ್ಕೆ ಜಯ ಸಿಕ್ಕಾಗ ಎಲ್ಲರೂ ಕೂಡ ಈ ವಿಷಯದ ಏನು ಅಂತಂದ್ರೆ ಸೀರಿಯಸ್ನೆಸ್ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ತಾರೆ. ಅಂಡ್ ಈ ಹಿಂದಿನ PSA ಸ್ಕ್ಯಾಮ್ ಅಲ್ಲಿ ನೀವು ನೋಡಿದೀರಾ, ಯಾರು ಸ್ಕ್ಯಾಮ್ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ ಅಂತವರ ಕಡೆಗಲ್ಲಿ ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಯ್ತು. ಹಂಗೆ ಇದರಲ್ಲಿ ಎಲ್ಲರ ಮುಖವಾಡ ಕೂಡ ಕಳಚುತ್ತೆ, 100% ಡೌಟ್ ಇಲ್ಲ. ಅಂಡ್ PDO ನಾಲೆಜ್ಗೆ ಇದು ತನಿಖೆ ಆಗೋವರೆಗೂ ಕೂಡ ಲಿಸ್ಟ್ ಅನ್ನ ಬಿಡಬಾರ್ದು ಅಂತ ನಾವೀಗ ಆಲ್ರೆಡಿ KPSC ಅವರ ಗಮನಕ್ಕಾಗಿರ್ಬೋದು ಮತ್ತು ಸಂಬಂಧಪಟ್ಟ ತನಿಖಾ ಇಲಾಖೆಗಳ ಗಮನಕ್ಕೂ ಕೂಡ ನಾವು ಅದನ್ನ ದೂರನ್ನ ಕೊಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಇಲ್ಲಿ ಮೋರ್ ದೆನ್ 53 ಕ್ಯಾಂಡಿಡೇಟ್ಸ್ ಬೇರೆ ಸ್ಟೇಟ್ಗೆ ಹೋಗ್ಬಿಟ್ಟು ಪರೀಕ್ಷೆಯನ್ನ ಅಂದ್ರೆ ಪ್ರಶ್ನೆ ಪತ್ರಿಕೆ ಮುಂಚೆ ಅವ್ರಿಗೆ ಕೊಟ್ಟು ಪರೀಕ್ಷೆ ತಯಾರಿಯನ್ನ ಮಾಡಿಸಿ ಕರ್ಕೊಂಡ್ಬಂದು ಎಕ್ಸಾಮ್ ಬರ್ಸಿರುವಂಥದ್ದು ಅಧಿಕೃತವಾಗಿ ಈಗ ನಮಗೆ ಮಾಹಿತಿ ಲಭ್ಯವಿದೆ. ಅಂಡ್ ಅದಕ್ಕೆ ಜೀವಂತ ಸಾಕ್ಷಿಗಳು ಅಂದ್ರೆ ಯಾರು ಪ್ರೆಸೆನ್ಸ್ ಅಲ್ಲಿ ಇದ್ರು ಅವರೇ ಬಂದು ಈಗ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಬರೀ ಒಂದು ಪೋಸ್ಟಿಗೆ 5 ರಿಂದ 6 ಜನರ ಹತ್ರ ಹಣ ಪಡ್ಕೊಳ್ಳಲಾಗಿತ್ತು PDO ವಿಷಯದಲ್ಲಿ. ಬಟ್ ಅಲ್ಲಿ ಒಬ್ರಿಗೆ ಅಲ್ಟಿಮೇಟ್ಲಿ ಈಗ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರಿದೆ, ಇನ್ನು 4 ಜನರ ಹಣ ವಾಪಸ್ ಕೊಡ್ಬೇಕಲ್ಲ ಇವರು. ಅದನ್ನ ಕೊಡೋದಕ್ಕೆ ಇವರಿಗೆ ಹಿಂದೇಟ್ ಆಗ್ತಾ ಇರೋದಕ್ಕೆ ಅವ್ರು ಹೇಳ್ತಾ ಇರೋದಷ್ಟೇ, ನಮ್ಗೆ ಹಣ ಬರದೇ ಇದ್ರು ಪರವಾಗಿಲ್ಲ, ಈ ಲಿಸ್ಟ್ ಕ್ಯಾನ್ಸಲ್ ಆಗಲಿ, ನಮ್ಗೆ ಸತ್ಯ ಗೊತ್ತಿದೆ, ಯಾಕೆ ಸುಮ್ಮನೆ ಇರೋಣ ಅಂತ ಧೈರ್ಯವಾಗಿ 5 ಜನ ಆಸ್ಪಿರೆಂಟ್ಸ್ ಮುಂದೆ ಬಂದಿದ್ದಾರೆ. ನೋಡಿ, ಎಷ್ಟೋ ಜನ ಇಮಿಡಿಯೇಟ್ ಆಗಿ ರಿಸಲ್ಟ್ ಬೇಕು, ನಾಳೆನೇ ಆಗ್ಬಿಡುತ್ತಾ, ಯಾಕೆ ನೀವು KS ವಿರುದ್ಧ ಇಮಿಡಿಯೇಟ್ ಆಗಿ ನಾಳೆನೇ ಗೆಲುವು ಸಿಗ್ಬೇಕಾಗಲ್ಲ. ಅದು ಸತತ ಹೋರಾಟ ಬೇಕು. ಕಾನೂನಾತ್ಮಕವಾಗಿ ಕೂಡ ಹೋರಾಟಕ್ಕೆ ತುಂಬಾ ಸಹಕರಿಸಿದಿರಾ. ತುಂಬಾ ಜನ ಆಸ್ಪಿರೆಂಟ್ಸ್ ಹಾಲ್ ಟಿಕೆಟ್ ಮತ್ತು ಆಧಾರ್ ಕಾರ್ಡ್ ಎಲ್ಲ ಕಳಿಸಿದಿರಾ. ಆದಷ್ಟು ಬೇಗ ಅದು ಕೂಡ ಶುರು ಆಗುತ್ತೆ. ನೋಡಿ, ಎಲ್ಲಾ ರೀತಿಯ ಪ್ರೆಷರ್ ಕೂಡ ಹಾಕ್ಬೇಕಾಗುತ್ತೆ. ಒಂದೇ ದಿನದಲ್ಲಿ ಸಕ್ಸಸ್ ಸಿಗುತ್ತೆ. ಯಾಕೆ ನೀವು ಇನ್ನು KS ವಿರುದ್ಧ ನಾಳೆನೇ ರಿಸಲ್ಟ್ ನಾಳೆನೇ ಅಕ್ರಮ ಬಯಲಿಗೆ ಬಂದ್ ಹಂಗಾಗಲ್ಲ. ಇದು ಇಡೀ ವ್ಯವಸ್ಥೆ, ಸರ್ಕಾರದ ಬಲಿಷ್ಠ ಒಂದು ನಾಯಕರು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ. ಸೊ ಇದ್ರ ವಿರುದ್ಧ ತುಂಬಾ ಸಂಘಟಿತ ಹೋರಾಟದ ಅವಶ್ಯಕತೆ ಇದೆ. ಹಾಗಾಗಿ ಇದರಲ್ಲಿ ನೋಡಿ, KPSC ಮೆಂಬರ್ಸ್ಗಳು ಯಾರಿದ್ದಾರೆ ಅವರ ಒಂದು ರಿಲೇಟಿವ್ಸ್ ಆಗಿರ್ಬೋದು, ತುಂಬಾ ಆತ್ಮೀಯರು, ಒಂದು 8 ಜನ ಅಸಿಸ್ಟೆಂಟ್ ಕಮಿಷನರ್ ಪೋಸ್ಟ್ಗೆ ಈಗಾಗಲೇ ಹಣ ಕೊಟ್ಟು ಆಯ್ಕೆ ಆಗೋದಕ್ಕೆ ಸಿದ್ಧವಾಗಿ ನಿಂತಿದ್ದಾರೆ. ಅವ್ರು ಯಾರ್ಯಾರು, ಅವ್ರ ಹೆಸರೇನು ಅಂತದ್ದು ನಾನು ಟೆಲಿಗ್ರಾಮಲ್ಲಿ ಆಲ್ರೆಡಿ ಸಂಜೆ ಪೋಸ್ಟ್ ಮಾಡಿದ್ದೀನಿ, ಹೋಗಿ ನೋಡಿ. ಇನ್ನೂ ಬಹಳಷ್ಟು ಸಾಕ್ಷಿಗಳು ನಮ್ಮ 384 ಫೈಲ್ ಏನ್ ಸ್ಕ್ಯಾಮ್ ಫೈಲ್ ಇದೆ, ಸೊ ಅದರಲ್ಲಿ ಎಲ್ಲವನ್ನ ಕೂಡ ರಿವೀಲ್ ಮಾಡ್ತೀವಿ. ಅಂಡ್ ಮಂಗಳವಾರ ಕೂಡ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನ ಬೆಂಗಳೂರಲ್ಲೇ ಮಾಡ್ತಾ ಇದ್ದೀವಿ. ಆ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖ ಎಲ್ಲ ವಿಷಯಗಳನ್ನ ಕೂಡ ರಾಜ್ಯದ ಪ್ರತಿಯೊಂದು ಮೀಡಿಯಾಗಳಿಗೂ ಕೂಡ ಕೊಡ್ತೀವಿ. ಅಂಡ್ ಈ ವಿಷಯದಲ್ಲಿ ಖಂಡಿತವಾಗಿ ನಮ್ಮಿಂದ ಎಷ್ಟು ಸಾಧ್ಯವಿದೆ ಅಷ್ಟು ಪ್ರಾಮಾಣಿಕವಾದಂತ ಹೋರಾಟ ಆಗೇ ಆಗುತ್ತೆ. ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಹಿಂದೆ ಸರಿಯೋದೇ ಇಲ್ಲ. ಅಂಡ್ ಇಲ್ಲಿ ನಮಗೆ ಅಲ್ಟಿಮೇಟ್ಲಿ ಬೇಕಿರೋದು ಜಸ್ಟಿಸ್. ಸೊ ಅದನ್ನ ಪಡೆದೇ ತಿರ್ತೀವಿ. ತುಂಬಾ ಜನಕ್ಕೆ ಅದ್ರ ಬಗ್ಗೆ ಅನುಮಾನ ಇರ್ಬೋದು, ಬಟ್ ನನ್ಗಂತೂ 100ಕ್ಕೆ 200 ಪಟ್ಟು ನಂಬಿಕೆ ಇದೆ, ನಮಗೆ ನ್ಯಾಯ ಸಿಗುತ್ತೆ. ಯಾಕಂದ್ರೆ ನಮ್ಮ ಹತ್ರ ಇರುವಂತದ್ದು ಅಧಿಕೃತವಾದಂತ ತುಂಬಾ ಸಾಲಿಡ್ ಎವಿಡೆನ್ಸ್. ಸುಮ್ಮನೆ ಬೇಕಾಬಿಟ್ಟಿ ಆಗಿದ್ರೆ ಈ ಮಟ್ಟಿನ ಆರೋಪವನ್ನ ನಾವು ಮಾಡೋದಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಅಂಡ್ ಇನ್ನೊಂದು ವಿಷಯ ಹೇಳ್ತೀನಿ, ನೇಮಕಾತಿ ಆಗಲಿ, ಬಟ್ KPSC ಇಂದ ಬೇಡ. ನಾವು ಇದಕ್ಕಂತೂ ಖಂಡಿತವಾಗಿ ವಿರೋಧವಾಗಿದ್ದೀವಿ. KE ಇಂದ ರೆಕ್ರೂಟ್ಮೆಂಟ್ ಮಾಡಿ, KSP ಇಂದ ಮಾಡಲಿ, ಏನೇನಿದೆ ನೇಮಕಾತಿ ಮಾಡಲಿ, ಬಟ್ KPSC ಇಂದ ಯಾವುದೇ ನೇಮಕಾತಿ ಬೇಡ. ಇಷ್ಟೆಲ್ಲ ಭ್ರಷ್ಟಾಚಾರದ ಆರೋಪ ಎದುರಿಸುತ್ತಿರುವ ಸಂಸ್ಥೆಗೆ ಹೆಂಗೆ ನೀವು ನೇಮಕಾತಿಗಳನ್ನ ಕೊಡ್ತೀರಾ? ಬಹು ಬೇಡಿಕೆಯ ಪೋಸ್ಟ್ಗಳಿದೆ, ಸಬ್ ರಿಜಿಸ್ಟರ್, SDFD, ಮತ್ತೆ ಇವರು ಅಕ್ರಮ ಮಾಡಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ, ಏನ್ ಗ್ಯಾರಂಟಿ ಇದೆ? ಸೊ ಈಗಾಗಲೇ 56,000 ರೆಕ್ರೂಟ್ಮೆಂಟ್ ಅಂದ ತಕ್ಷಣ ಏಜೆಂಟ್ಗಳು ಆಕ್ಟಿವ್ ಆಗಿದ್ದಾರೆ ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ. ಸೊ ಇನ್ನು ಮುಂಬರುವ ನೇಮಕಾತಿಗಳೆಲ್ಲ ಹಗರಣಗಳಾದ್ರೆ ಅವಾಗ ಮತ್ತೆ ಇದೇನಾ? ತನಿಖೆ ಮಾಡಿಸಿ ಹೋರಾಟ ಮಾಡೋಣ, ಮತ್ತೆ ನೇಮಕಾತಿ ಆಗಲಿ.
ಎಷ್ಟು ದಿನ ಅಂತ ನೀವು ಹಿಂಗೆ ಇರ್ತೀರಾ? ಎಷ್ಟೋ ಜನಕ್ಕೆ ನಾನು ಬೆಳಗ್ಗೆಯಿಂದ ಹೇಳಿದ್ದೀನಿ, ನೋಡಿ ನೇಮಕಾತಿ ಆಗ್ಲೇಬೇಕು, ಅದು ಅಲ್ಟಿಮೇಟ್. ಬಟ್ ಪಾರದರ್ಶಕವಾದ ನೇಮಕಾತಿ ಬೇಕು. ಸುಮ್ಮನೆ ಏನೋ ರೆಕ್ರೂಟ್ಮೆಂಟ್ ಆಗಲಿ, ನಾವು ಪರೀಕ್ಷೆ ಬರೆಯೋಣ, ಒಂದು 70 to 80% ಹುದ್ದೆಗಳನ್ನ ಅವ್ರು ಮಾರ್ಕೊಳ್ಳಿ, ಒಂದು 20% ಹುದ್ದೆಗಳಿಗಾಗಿ ಎಲ್ಲರೂ ಕಾಂಪಿಟೇಷನ್ ಕೊಡೋದು ಅನ್ನೋದಾದ್ರೆ ಯಾಕೆ ಬೇಕು ರೆಕ್ರೂಟ್ಮೆಂಟ್ ಹೇಳಿ? ಈ ಕಡೆ ಏಜ್ ಮುಗಿತಾ ಇರೋರ್ ಕಷ್ಟ ಅರ್ಥ ಆಗ್ತಾ ಇದೆ, ನಿಜ. ನಿಮ್ ಏಜ್ ಇವತ್ತು ಹಿಂಗ್ ಮುಗಿಯೋದಕ್ಕೆ ಕಾರಣ ಏನ್ ಗೊತ್ತಾ? ಒಂದು ಸರ್ಕಾರ ಮಾಡ್ತಾ ಇರೋ ವಿಳಂಬ, ಈ KPSC ಕೊಡ್ತಾ ಇರೋ ನೇಮಕಾತಿಗಳು, ಇನ್ನೊಂದು ಈ ಅಕ್ರಮ. ನಿಮ್ಗೆ ಗೊತ್ತಿರ್ಬೋದು ಅನ್ಕೋತೀನಿ, 2000 ಐ ಥಿಂಕ್ ಅದು ನನಗೆ ಕರೆಕ್ಟ್ ಆಗಿ ನೆನಪಿಲ್ಲ, ಈ ಹಿಂದೆ ಒಂದು SD/FD ಪೇಪರ್ ಲೀಕ್ ಆಯ್ತು. ಅವತ್ತಿನ ಅಭ್ಯರ್ಥಿಗಳ ಪರಿಸ್ಥಿತಿಯನ್ನು ಇವತ್ತು ಹೋಗಿ ಕೇಳಿ, ಅವ್ರು ಹೇಳ್ತಾರೆ ಅವತ್ತಿನೊಂದು ಸ್ವಲ್ಪ ಆಯ್ಕೆ ಆಗ್ಬಿಡ್ತಿದ್ರು ಅವರೆಲ್ಲ, ಇವತ್ತಿಗೂ ಸಫರ್ ಆಗ್ತಾ ಇದ್ದಾರೆ. ಸೊ ಅದು ಆಗ್ಬಾರ್ದು. ಇವತ್ತು ಎಷ್ಟೋ ಜನ KS ಅಲ್ಲೂ ಕೂಡ ನಾಳೆ ಇಂಟರ್ವ್ಯೂ ಹೊರಗೆ ಬಿದ್ಮೇಲೆ ಅವರ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಲೆ ಸಿಗಲ್ಲ. ಮತ್ತೆ 5-6 ವರ್ಷ KS ನೇಮಕಾತಿಗಾಗಿ ಓದ್ಬೇಕು ಅವರು. ಸೊ ಎಷ್ಟು ಬಾರಿ ಅಂತ ಈ ಡ್ರಾಮಾ ರಿಪೀಟ್ ಆಗ್ತಾ ಹೋಗ್ಬೇಕು ಹೇಳಿ? ಮೋರ್ ದೆನ್ ನನಗೆ 75 ಮೆಂಬರ್ಸ್ ಅಕ್ಯುರೇಟ್ ಆಗಿ ನಮಗೆ ಡಾಟಾ ಇದೆ ಅಂದ್ರೆ ಇನ್ನೂ ಅದೆಷ್ಟು ಜನರನ್ನ ಇವರು ಒಳಗಡೆ ಸೇರಿಸೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಮೋರ್ ದೆನ್ 150 post to 200 post ನ ಇವರು ಈ ರೀತಿಯಾಗಿ ಸ್ಕ್ಯಾಮ್ ಮಾಡಿದ್ರೆ, ಇನ್ನು ಉಳಿದಿರೋ 184 ಹುದ್ದೆಗಳಿಗೆ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಕಾಂಪಿಟೇಷನ್ ಕೊಟ್ಟರು. ಸೊ ಇವನ್ ಪ್ರಿಲಿಮ್ಸ್ ಅಲ್ಲೂ ಇವರು ತಪ್ಪನ್ನ ಒಪ್ಕೊಳ್ಳಿಲ್ಲ. ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಒಂದು ನೇಮಕಾತಿಯಲ್ಲಿ. ಇಷ್ಟು ಕೂಲಾಗಿ, ಇಷ್ಟು ಆರಾಮಾಗಿ ಅದನ್ನು ತೆಗೆದುಕೊಳ್ತೀವಿ ಅಂತಂದ್ರೆ ಮುಂದೆ ಬರುವ ಯಾವುದೇ ನೇಮಕಾತಿ ಅಕ್ರಮದ ಬಗ್ಗೆ ಕೂಡ ಪ್ರಶ್ನೆ ಮಾಡುವ ಅರ್ಹತೆಯನ್ನು ನಾವು ಉಳಿಸ್ಕೊಳ್ಳೋದಿಲ್ಲ. ಸೊ ಕ್ಲೀನ್ ಆಗಿ ಇದನ್ನು ತಿಳ್ಕೊಂಬಿಡಿ. ಯಾಕೆ ಈ ವಿಷಯದ ಬಗ್ಗೆ ಪದೇ ಪದೇ ನಾನು ಸೀರಿಯಸ್ ಆಗಿ ತೆಗೆದುಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ಸಣ್ಣ ಪುಟ್ಟ ಹಗರಣ ಅಲ್ಲ. ಇದೇ ಕೆಲಸವನ್ನು ನಾನೇ ಮಾಡಿದ್ರೆ, ನಾನೇ ಹಣ ಕೊಟ್ಟು ಒಳಗೆ ಹೋಗ್ತಾ ಇದ್ದೆ, ನಿಮ್ಮ ಹತ್ರ ಸಾಕ್ಷಿ ಇದ್ರೆ ನೀವು ಸುಮ್ಮನಿರ್ತಿದ್ರ? PDO ಪರೀಕ್ಷೆಗೆ ಎಷ್ಟು ಕಷ್ಟಪಟ್ಟು ಎಷ್ಟೋ ಜನ ಆಸ್ಪಿರೆಂಟ್ಸ್ಗಳು ಕೇಂದ್ರವನ್ನ ಹುಡುಕೊಂಡು ಪರೀಕ್ಷಾ ಕೇಂದ್ರ ಹೋಗಿ ಪರೀಕ್ಷೆ ಬರೀತಾರೆ. ಇವ್ರು ಎಲ್ಲೋ ಕುತ್ಕೊಂಡು ಹೋಗಿ ಪ್ರಿಪೇರ್ ಆಗಿ ಬಂದು ಕ್ವಶನ್ ಪೇಪರ್ ತಗೊಂಡು ಪರೀಕ್ಷೆ ಬರೆದು ಆಯ್ಕೆ ಆಗ್ತಾರೆ ಅಂತಂದ್ರೆ ಏನಿದೆ ವ್ಯತ್ಯಾಸ ಹೇಳಿ? ಪರಿಶ್ರಮ ಪಟ್ಟವನಿಗೂ, ಅಲ್ಲಿ ಇನ್ಫ್ಲೂಯೆನ್ಸ್ ಅಥವಾ ಹಣ ಬಳಸಿದವನಿಗೂ. ಸೊ ದಯವಿಟ್ಟು ನೋಡಿ, ನೇಮಕಾತಿ ಆಗೇ ಆಗುತ್ತೆ, ಅದನ್ನು ಯಾರು ತಪ್ಸೋಕ್ಕಾಗಲ್ಲ. ಸರ್ಕಾರ ಅದನ್ನು ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲೇಬೇಕು. ಬಟ್ ಅದರ ಜೊತೆ ನಮ್ಮ ಒಂದು ಬೇಡಿಕೆ ಏನಿದೆ, ಈ ಎರಡೂ ನೇಮಕಾತಿ ಹಗರಣಗಳು ಹೊರಬರದೆ ಹೋದ್ರೆ ಮುಂದೆ ರಾಜ್ಯದ ವ್ಯವಸ್ಥೆ, ಎಸ್ಪೆಷಲಿ ಆಡಳಿತ ವ್ಯವಸ್ಥೆ ಇನ್ನಷ್ಟು ಭ್ರಷ್ಟತೆಯಿಂದ ಕೂಡುತ್ತೆ. ನೋಡಿ, ಈ 53 ಜನ ಹಣ ಕೊಟ್ಟು PDO ಆದವರು ನಾಳೆ ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಲೂಟಿ ಮಾಡ್ತಾರೆ, ಕೋಟಿ ಕೋಟಿ. ಅಂಡ್ ಈ 384 KS ಅಧಿಕಾರಿಗಳಾದವರು ಕೂಡ ಕೋಟಿ ಕೋಟಿ ಹಣ ಬಾಚಿಸ್ತಾರೆ. ಸೊ ಅದರಿಂದ ಇಡೀ ವ್ಯವಸ್ಥೆಯ ಮೇಲೆ ಎಫೆಕ್ಟ್ ಅನ್ನೋದು ಬಿದ್ದೇ ಬೀಳುತ್ತೆ. ಯಾವಾಗ ಪ್ರಾಮಾಣಿಕವಾಗಿ ಆಯ್ಕೆ ಆದವನು ಕೂತ್ಕೊಂಡಾಗ ಅಧಿಕಾರ ಹಿಡಿತಾನೋ ಅವನೇನು ಅಕ್ರಮ ಮಾಡಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಹಣ ಕೊಟ್ಟವನಿಗೆ ಹಣದ ಆಸೆ ಇದ್ದೇ ಇರುತ್ತೆ. ನಾನು 1 ಕೋಟಿ ಕೊಟ್ಟು 2 ಕೋಟಿ ಕೊಟ್ಟು ಬಂದಿದ್ದೀನಿ ಅಂದಮೇಲೆ ಮತ್ತಷ್ಟು ಹಣವನ್ನು ಪಡಿಬೇಕು, ಅದನ್ನು ರಿಕವರಿ ಮಾಡ್ಕೋಬೇಕು ಅನ್ನೋ ಮನಸ್ಥಿತಿಗೆ ಅವ್ನು ಬರ್ತಾನೆ. ಸೊ ಏನೂ ಓದದೇ ಇರುವಂತವನಿಗೆ ಕರ್ಕೊಂಡೋಗಿ ಹುದ್ದೆಯಲ್ಲಿ ಕೂಡಿಸಿದ್ರೆ ಏನಾಗುತ್ತೆ ಅಂತ CET ಆಯ್ಕೆ ಆಗಿರೋ ಕಚೇರಿಗಳಲ್ಲಿ ಹೋಗಿ ನೋಡಿ. ಎಷ್ಟೋ ಜನ ಹೆಂಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಅವ್ರಿಗೆ ಆಶ್ಚರ್ಯ ಆಗೋಗಿದ್ದಾರೆ ಇನ್ನು ಅಧಿಕಾರಿಗಳು, ಇವರೆಲ್ಲ ನಿಜವಾಗ್ಲೂ ಓದಿ ಹುದ್ದೆಯನ್ನು ಪಡೆದವರ ಅಂತ. ಆ ರೀತಿ ಪರಿಸ್ಥಿತಿ ಆಗಬಾರ್ದು ಅಂತಂದ್ರೆ ಸೊ ಈಗಲೇ ಇದರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಅಂತ ಹೇಳ್ತಾ ಧನ್ಯವಾದ.